ಅಂತ ಸಂಕಲ್ಪ ಮಾಡಿದ್ರು. ನಾನು ಅವಾಗ ಕಾಲ್ ಮಾಡಿದೆ, ಗುರುಜಿ ಮಹಾಕುಂಭ ಮೇಳ ಈ ಜನ್ಮಕ್ಕೊಂದು ಸರಿ ಅಂತ ಬರೋಂಥದ್ದು, ಹೋಗ್ ಬರೋಣ ಅಂತ. ನಾಗೇಶ್ ಮಾಸ್ಟರ್ ಹೇಳ್ತಾರೆ ಅಂದ್ರೆ ಹೋಗ್ಲೇಬೇಕಂತ ಡಿಸೈಡ್ ಮಾಡಿದ್ರು. ಅವತ್ತು ನಮ್ಮ ಕೈವರ್ತಾತನ ಪಾದಿಕೆಗಳ ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ಕಾಲ್ ಮಾಡಿದಾಗ ಅವತ್ತೇ ಡಿಸೈಡ್ ಮಾಡಿದ್ರು. ಬೇರೆ ಒಂದು ಮೆಸೇಜ್ ಮಾಡಿದ್ವಿ, 350 ಜನ ಮಹಾಕುಂಭ ಮೇಳಕ್ಕೆ ಹೋದ್ವಿ. ಅಲ್ಲಿ ಸುಮಾರು 57 ಕೋಟಿ ಜನ ಮಿಂದಂತ ಜಾಗಕ್ಕೆ ನಮ್ಮ ಪರಮ ಪೂಜ್ಯ ಅಶ್ವತ್ಥಪ್ಪ ಗುರುಜಿ ಕರ್ಕೊಂಡು ಹೋಗಿದ್ರು. ಇದು ಎಂತ ಸಾಧನೆ ರೀ. ನಾವು ಹೋಗಿದ್ದೀನಿ, 2.5 ಕೋಟಿ ಜನ ಬಂತು. ಇಷ್ಟು ಯಾತ್ರೆಗಳು ಮಾಡಿದೀವಿ, ಒಬ್ಬರಿಗೂ ಒಂದು ತೊಂದರೆ ಆಗಿಲ್ಲ, ಒಬ್ರು ಒಂದು ತಪ್ಪಿಸ್ಕೊಂಡಿಲ್ಲ. ಅಂದ್ರೆ ಗುರುಜಿನ ಕೇಳ್ತಿದ್ದೆ, ಏನ್ ಗುರುಜಿ ಅಂದ್ರೆ ನಿಸ್ವಾರ್ಥ ಸೇವೆ ಎಲ್ಲಿದೆ ಅಲ್ಲಿ ಏನು ತೊಂದರೆ ಆಗಲ್ಲ ಅಂತ ಆ ಪುಣ್ಯಾತ್ಮ ಹೇಳ್ತಿದ್ದ. ನಮಗೇನು ಸೇವೆ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿಲ್ಲ, ನಾವ್ ಯಾವುದೇ ಪುಸ್ತಕದಲ್ಲೂ ನಾವು ಕಲ್ತಿಲ್ಲ. ಆ ಸೇವೆಯ ಮನೋಭಾವನೆಯನ್ನ ತಿಳಿಸ್ಕೊಟ್ಟಂತ ಮಹಾತ್ಮರು. ಅಂತ ಮಹಾತ್ಮರು ಇನ್ನೂ ಇರ್ಬೇಕಾಗಿತ್ತು. ಅವ್ರಿಗೆ ಆಯುಷು ಭಗವಂತ ಏನ್ ಹೇಳಿದ್ದಾನ ನೋಡಿ, ಇನ್ನೊಂದು ವರ್ಷ ಇರಂಗೆ ನಮ್ಮ ರವಿ ಗುರುಜಿ ಅವರ ಶಿಷ್ಯರು ಇವತ್ತು ನಾವು ನೆನ್ಸ್ಕೊಳ್ಬೇಕು. ದೇವ್ರ ಸಂಕಲ್ಪ ಏನೋ, ಮಂಚಿನ ಬೆಲೆಯಲ್ಲಿ ಅವ್ರ ಶಿಷ್ಯರಾಗಿ ಇದ್ದು ಅವರೆಲ್ಲ ವಿದ್ಯೆಗಳನ್ನ ಕಲ್ಕೊಂಡೆಲ್ಲ ಇದ್ರು. ಅವ್ರಿಗೆ ಅವ್ರದ್ದೊಂದು ವಿಶೇಷವಾದ ಒಂದು ಕ್ಲಾಸ್ ತೆಗಿಬೇಕಾದ್ರೆ ಇವ್ರನ್ನ ಗೆಸ್ಟ್ ಆಗಿ ಕರೆದಂತೆ, ನಮ್ಮ ಗುರುಗಳು ನೀವೇ ಸರ್ ಅಂತ ಹೇಳಿದಾಗ ನಾನು ಗುರು ಕಾಣಿಕೆ ಕೊಡ್ತೇನಪ್ಪ ಅಂದ್ರೆ, ಹೌದು ಹೇಳಿ ಗುರುಗಳೇ ಅಂದಾಗ, ನಮ್ಮ ಹಲವಾರು ಶಿಷ್ಯರಿಂದ ಇದ್ದಾರೆ, ನೀವು ಕಲ್ತಿರೋಂಥ ವಿದ್ಯೆನೆಲ್ಲ ದಾರಿ ಹಿಡಿಬೇಕಂತ ಹೇಳಿ 1 ವರ್ಷ ನಿರಂತರವಾಗಿ ದೇವನಹಳ್ಳಿಗೆ ಬಂದು ನಮ್ಗೆ ಸೇವೆಯನ್ನ ಮಾಡಿಕೊಟ್ರು. ಅದಾದ ನಂತರ ನಾವು ಮಹಾಕುಂಭ ಮೇಳ 350 ಜನ ಹೋಗಿದ್ದು. ಅದಾದ ನಂತರ ನಾಡಲ್ಲಿ ಗಿಡ ಮರಗಳನ್ನ ಬೆಳೆಸ್ತಾ ಇದ್ದಂತ ಪುಣ್ಯಾತ್ಮ, ಕಾಡಲ್ಲೂ ನಾವು ಗಿಡ ಮರಗಳನ್ನ ಬೆಳೆಸ್ಬೇಕಂದ್ಬಿಟ್ಟು ತುರ್ತಾಗಿ 250 ಜನ ಕರ್ಕೊಂಡು ಹೋಗ್ಬಿಟ್ಟು ನಾವು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಗಣೇಶನ್ ಇರೋಂಥದ್ದು ಸೌತತ್ತಿ ಗಣೇಶ, ಅಲ್ಲೆಲ್ಲ ಗಿಡಗಳನ್ನ ನೆಡ್ಸಿದ್ವಿ. ಸುಮಾರು 100,000 ಗಿಡಗಳು ನೆಡ್ಸಿದ್ವಿ. ಅತ್ನಿಗೆ ಭಗವಂತ ಒಂದು ಹೇಳ್ಬಿಟ್ಟಿದ್ನ ಏನಪ್ಪ, ಪಟ 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 ಅಂತ ಎಲ್ಲವನ್ನ ಕಾರ್ಯಗಳನ್ನ ಮಾಡ್ತಾ 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 ಇವತ್ತು ನಮ್ಮ ಇಷ್ಟೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾಗಿ ಇವತ್ತು ಮುಂದೆ ಆ ತರ ಪುಣ್ಯಾತ್ಮರು ಸಿಗ್ತಾರೋ ಸಿಗೋಲ್ಲೋ, ಇವತ್ತು ನೋಡಿ, ಹಣ ಆಸ್ತಿ ಅಧಿಕಾರ ಇದು ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು, ಯಾವಾಗ ಬೇಕಾದ್ರೆ ಕೊಚ್ಕೊಂಡು ಹೋಗ್ಬೋದು. ಅದಕ್ಕೆ ನಾವೇ ಕಾವಲುಗಾರ ಆಗಿರ್ಬೇಕು. ಅದೇ ಸಂಸ್ಕಾರ, ಸಂಘಟನೆ, ಸೇವೆ ಅಂದ್ರೆ ಅವೇ ನಮ್ ಕಾವಲ ಆಗ್ತದೆ. ಇದು ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ, ಯಾರು ಭೇದ ಮಾಡಕ್ಕಾಗಲ್ಲ ಅಂತ ಇವತ್ತು ಇಲ್ಲಿ ಸಿಕ್ಕಿರೋಂತ ಅಪಾರ ಸಂಖ್ಯೆಯಲ್ಲೇ ಅಂತ ಆಗ್ತಾ ಇದೆ. ಅಂದ್ರೆ ಅವರ ಒಂದು ಸಾಧನೆ, ಅವರ ಒಂದು ಸೇವೆಯಿಂದ ನಾವು ಇವತ್ತು ಇಷ್ಟು ಜನ ನಾವು ಸೇರಿದ್ದೀವಿ. ಆ ಸೇವೆಗಿರೋಂತ ಮಹತ್ವ ಏನಂತ ತಿಳಿಸ್ಕೊಟ್ಟಂತ ಮಹಾತ್ಮನು ನಾವು ಇವತ್ತು ಸಂಕಲ್ಪ ಈ ಅವರ ಇರೋಂತ ಒಂದು ಜೀವ ಸಮಾಧಿ ಏನಿದೆ ಅಲ್ಲಿ ಹೇಳ್ತಾ ಇದೀವಿ. ಅವ್ರು ಏನ್ ಕಾರ್ಯಕ್ರಮ ಮಾಡಿದವ್ರೆ, ಮಾಘಸ್ಥಾನ ಏನಿದೆ, ಆ ಮಾಘಸ್ಥಾನ ತಿಂಗಳಲ್ಲಿ ನಾವು ಮಾಘಸ್ಥಾನ ಮಾಡೇ ಮಾಡ್ತೀವಿ. 6 ತಿಂಗಳು ವರ್ಷಕ್ಕೊಂದ್ಸರಿ ಅವರು ಒಂದು ಶಾಶ್ವತ ಯಾತ್ರೆ ಅಂತ ಮಾಡ್ತಿದ್ರು. ಪ್ರತಿ ವರ್ಷ ಅಕ್ಟೋಬರ್ ಅಲ್ಲಿ ಶಾಶ್ವತ ಯಾತ್ರೆ ಅಂತ ಒಂದು 200-300 ಜನ ಕರ್ಕೊಂಡು ಹೋಗ್ತಿದ್ರು. ವರ್ಷಕ್ಕೊಂದ್ ಕಡೆ ನೋಡದೆ ಇರುವಂತ ದೇವಭೂಮಿಗಳು ಕರ್ಕೊಂಡು ಹೋಗ್ತಿದ್ರು. ಇಂಥವನ್ನೆಲ್ಲ ಇವತ್ತು ನಮ್ಮ ಅವರ ಏನು ಧರ್ಮಪತ್ನಿಯಾದಂತ ಶಶಿಕಲಾ ಮೇಡಮ್ ಅವರು ನಿಜವಾಗೂ ಅವರ ಆಸ್ಪತ್ರೆ ಸೇರಿದಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಗಮನಿಸಿದ್ವಿ. ನಿಜವಾಗೂ ರಾಮಕೃಷ್ಣ ಪರಮಹಂಸರಿಗೆ ಏನು ಶಾರದಾದೇವಿ ಹೆಂಗೆ ಸೇವೆ ಮಾಡ್ತಾ ಇದ್ರು ಆ ತರ ಸೇವೆಯನ್ನ ಮಾಡಿದಂತ ಮಹಾತಾಯಿ ಅವರ ಒಂದು ಆಶೀರ್ವಾದದೊಂದಿಗೆ, ಅವರ ಒಂದು ಮಾರ್ಗದರ್ಶನದೊಂದಿಗೆ, ನಮ್ಮ ರವಿ ಗುರುಜಿಯ ಒಂದು ಸಾರಥಿಯೊಂದಿಗೆ ಸುಮಾರು ಜನ ಎಲ್ಲರೂ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತೀವಿ. ಗುರುಜಿ ಹೇಳ್ತಿದ್ದಿಷ್ಟೇ, ನೀನು ಈ ಯೋಗ ಆಗಿರ್ಲಿ, ಒಂದು ಸತ್ಸಂಗ ಆಗಿರ್ಲಿ, ಒಂದು ಭಜನೆ ಆಗಿರ್ಲಿ, ಒಂದು ಒಳ್ಳೆ ಕಾರ್ಯಗಳನ್ನ ಬಿಟ್ಟರೆ ನೀನು ಅವತ್ತು ಶಕ್ತಿ ಕಳ್ಕೊಳ್ತೀಯ ಅಂತ. ಹಾಗಾಗಿ ನಾವು ಆ ಕಾರ್ಯಕ್ರಮಗಳು, ನಮ್ಮ ಗುರುಜಿಗಳು ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಅವರು ದೇಹ ಇಲ್ಲದೆ ಇರ್ಬೋದು, ಅವರು ಕೊಟ್ಟಂತಹ ತತ್ವ ಸಿದ್ಧಾಂತಗಳು, ಅವರ ರೂಪರೇಷೆಗಳು ನಮ್ಮ ಜೊತೆ ಇದೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಅದೆಲ್ಲ ನೀವೆಲ್ಲ ಸಂಘಟಕರಾಗಿ ನೀವು ಜೋಡಿಸ್ಕೊಂಡಾಗ ಮಾತ್ರ ನಾವು ಆರೋಗ್ಯವಾಗಿ, ಆನಂದವಾಗಿ, ಶಾಶ್ವತವಾಗಿರ್ತೀರಂತ. ನಿಜವಾಗಿ ಒಂದು ಬೃಂದಾವನ ಕಾರ್ಯಕ್ರಮ ಮಾಡಬೇಕಾದ್ರೆ ಹಲವಾರು ಜನಗಳ ಅಳಿಲು ಸಹಾಯ ಇದೆ. ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಿರ್ಲಿಲ್ಲ, ಇದಕ್ಕೇನಪ್ಪ ಇಷ್ಟೆಲ್ಲ ಖರ್ಚಾಗ್ತದೆ, ಹೇಗ್ ಮಾಡೋದು ಅಂತ ಅನ್ಕೊಂಡಾಗ ನೋಡಿ, ಅವರ ಶಿಷ್ಯರಾದಂತ ಮಧುಸೂದನ್ ಅವರು ಅದ್ರದ್ದು ಕಾಸ್ಟ್ ಎಷ್ಟೋ ಇದೆ, ನಿಮ್ ಕೈಯಿಂದ ಎಷ್ಟಾದ ಅಷ್ಟು ಕೊಡಿ, ನಾನು ಉಳಿದು ನಾನು ಮಾಡ್ಕೊಡ್ತೀನಿ ಅಂತ ಅವರೇ ಬಂದ್ರು. ಆಗ ನಾವು ಒಂದು ಮೆಸೇಜ್ ಮಾಡಿದ್ವಿ, ಒಂದು ಸೆಂಡ್ ಮಾಡಿದ್ವಿ. ಎಷ್ಟು ಜನ ಅಳಿಲು ಸೇವೆಯನ್ನ ಮಾಡಿ ಇವತ್ತು ಅದ್ಭುತವಾದ ಆಗಿದೆ. ನಾನು ಅವತ್ತು ಅವರ ಇದು ಸಮಾಧಿ ಆದಾಗ ಹೋಗಿದ್ದೆ. ಇವತ್ತು ಬಂದ್ರೆ ನೋಡಿದ್ರೆ ಇದೊಂದು ಪುಣ್ಯ ಸ್ಥಳ ತರ ಇದೆ. ಇವತ್ತು ಅಣ್ಣ ಹೇಳ್ತಾ ಇದ್ರು, ಏನ್ ರಾಘವೇಂದ್ರ ಸ್ವಾಮಿ ಅಥವಾ ಸಿಡಿ ಸ್ವಾಮಿ ಹೇಗೆ ಅವರ ಒಂದು ಇದೆ ಸ್ಥಾನ, ಅದಕ್ಕಿಂತ ಅದ್ಭುತವಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಉಳಿಸಿ ಬೆಳೆಸುವಂಥದ್ದೆಲ್ಲ ನಮ್ಮಂತ ಯೋಗ ಬಂಧುಗಳಲ್ಲಿ ಇದೆ ಅಂತ ತಿಳ್ಕೊಳ್ತಾ, ಯಾವುದೇ ಕಾರ್ಯಕ್ರಮಗಳು ಅವ್ರ ಹೆಸರಲ್ಲಿ ಪ್ರತಿಯೊಂದು ಮಾಡ್ತೀವಿ. ಸಹಜ ಅಷ್ಟಾಂಗ ಯೋಗ ಅಂತ ಆ ಗ್ರೂಪಲ್ಲಿ ಇವತ್ತು 600 ಜನ ನಾವು ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ನಾವೇನ್ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದಕ್ಕೆಲ್ಲ ನೀವು ಸಂಘಟಕರಾಗಬೇಕು, ಸೇರ್ಬೇಕು. ನೀವೆಲ್ಲ ಸೇವೆ ಮಾಡಿ. ಅವತ್ತು ಅವರ ಒಂದು ದೈವಾಧೀನ ಆಗಿದ್ದಿನ ಬಂದಿರೋಂಥ ವಿಡಿಯೋಗಳನ್ನ ನೋಡ್ತೀರಿ, 1000 ಜನ ಸಾಗರೋಪಾದಿಯಾಗಿ ಬಂದಿದ್ದಾರೆ.
ನೋಡಿ ಅವ್ರು ತೀರೋಗಿದ್ರೆ ನಾವು ಭಜನೆ ಮಾಡ್ಬೇಕಂತ ಗೋಪಾಲಣ್ಣ ನಾವೆಲ್ಲ ಬಂದು ಅಷ್ಟೊತ್ತಿಗೆ ಯಾರನ್ನ ಕರ್ಸಿ ಅವ್ರ ಅಣ್ಣವ್ರು ಮಾಡ್ತಾ ಇದ್ರು. ನಾವು ಬಂದು ಭಜನೆ ಸ್ಟಾರ್ಟ್ ಆಯ್ತು, ಮಳೆ ಜೋರೋ ಅಂತ ಬಂದ್ಬಿಡ್ತು. ಏನಪ್ಪ ನೈಟೆಲ್ಲ ಭಜನೆ ಮಾಡಂತ ಬಂದ್ರೆ ಮಳೆ ಬಂದ್ಬಿಡ್ತಲ್ಲ ಅಂತ. ಅವಾಗ ಗೋಪಾಲಣ್ಣ, ಅಣ್ಣ ಅಲ್ಲೆಲ್ಲ ಮಾಡಿದ್ರೆ ಆಗಲ್ಲ, ಅವ್ರು ಇರೋ ಬಾಕ್ಸ್ ಹತ್ರನೇ ಮಾಡೋಣಂತ ನಿಂತ್ಕೊಂಡ್ರೆ ಅಲ್ಲಿ ಒಂದು 4-5 ಅವರು ಭಜನೆ ಮಾಡಿದ್ವಿ. ನೋಡಿ ಅವ್ರಿಗೆ ಎಲ್ಲೋ ಯಾಕೋ ಭಜನೆ ಮಾಡ್ತೀವಿ, ಬಾರೋ ನನ್ನ ಜೊತೆ ಭಜನೆ ಮಾಡು ಅಂತೇಳಿ ಅವತ್ತೆಲ್ಲ ಅವನ ಜೊತೆ ಭಜನೆ ಮಾಡಿದ್ವಿ. ಅದಾದ ನಂತರ ಇಲ್ಲಿ ತಗೊಂಡ್ಬರ್ಬೇಕು, ಮಳೆ ಸ್ಟಾರ್ಟ್ ಆಯ್ತು. ಎಲ್ಲ ತಗೊಂಡ್ಬಂದು ನಾವು ಎಲ್ಲ ಒಬ್ಬೊಬ್ರು ಹಾಕಕ್ಕೆ ಅವಾಗ ಮಳೆ ಸುರಿತಿತ್ತು. ಗಂಗೆ ಆ ಸಂದರ್ಭದಲ್ಲಿ, ಪ್ರಾಣ ಹೋಗೋ ಸಂದರ್ಭದಲ್ಲಿ ಬಾಯಿಗೆ ಹೋಗಿರೋ ಅದು ಪವಿತ್ರತೆ ಅಂತೆ. ನೋಡಿ ಅವತ್ತು ಹಾಸ್ಪಿಟ್ಲಿಗೆ ಇತ್ತು, ಅಲ್ಲಿ ಆಗ್ಲಿಲ್ಲನ ಅವ್ರು ಬಂದಾಗಿಂದ, ಈ ಗೌಡವ್ರು ಬಂದಾಗಿಂದ ಸಮಾಧಿ ಒಳಗೆ ಹೋಗೋವರೆಗೂ ಗಂಗೆ ಮೋಡ ಕವಿದ ವಾತಾವರಣದಲ್ಲಿತ್ತು. ಅಂದ್ರೆ ಪ್ರಕೃತಿನೇ ಅವ್ರ ಜೊತೆಯಲ್ಲಿ ಇತ್ತು ಅಂತ. ಆ ಪ್ರಕೃತಿ ಮಾತೇನೆ ಆತನ ಇಷ್ಟಪಡ್ತಿದ್ರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು. ಅವರ ಜೊತೆಗಿದ್ದ ಅವಾಗೆ ಹೇಳ್ತಿದ್ರು ಅಣ್ಣರು, ಅವರು ಭಾಗ್ಯವಂತರು ನಿಮ್ಮಂತವ್ರು ಪಡೆದಿರು ಅಂತ. ಅವ್ರ ಭಾಗ್ಯವಂತರು, ನಾವು ಭಾಗ್ಯವಂತರು, ಇಲ್ಲಿ ಇರೋರು ಎಲ್ಲರೂ ಭಾಗ್ಯವಂತರೆ. ಇಂಥ ಅವಕಾಶ ಎಲ್ಲರೂ ಸಿಕ್ಕಲ್ಲ. ಸಿಕ್ಕಿರೋದೇನು ನೋಡಿ, ಇವತ್ತು ನಾವು ಯಾರನ್ನ, ನಾನು ಒಬ್ಬ ಒಂದು ಸಂಘ ಸಂಸ್ಥೆಯಲ್ಲಿ ಇದ್ದೀನಿ, ಸುಮಾರು 6 ಜನ ನೌಕರರಿಗೆ ನಾನು ಒಬ್ಬ ಅಧ್ಯಕ್ಷನಾಗಿದ್ದೀನಿ. ಅವ್ರನ್ನೊಂದು ವಾರ್ಷಿಕೋತ್ಸವ ಮಾಡ್ಸೋಣ ಅಂದ್ರೆ 200 ಜನ ಸೇರ್ಸಕ್ ಆಗ್ತಾ ಇಲ್ಲ. ಇವತ್ತು 400-500 ಜನ ಇವತ್ತು ಬಂದು ಹೋಗ್ತಾ ಇದ್ದೀರಿ ಅಂದ್ರೆ ಯಾರು ಕರೀತೀರಿ ಅಂದ್ರೆ ಆ ನಿಸ್ವಾರ್ಥ ಸೇವೆಗೆ ಎಲ್ಲಿ ದನ ಇರ್ತದೋ ಅಲ್ಲಿ ಜನ ಬಂದು ಹೋಗ್ತಾರೆ. ಆದ್ರೆ ನಿಸ್ವಾರ್ಥ ಸೇವೆ ಇರೋದಾಗ ಶಾಶ್ವತವಾಗಿ ಇರ್ತಾರೆ. ಇದಕ್ಕಿಂತ ಏನು, ಅದಕ್ಕೆ ಹೆಚ್ಚಿನ ಸಹಾಯವರು ನಮ್ಮ ತಹಸೀಲ್ದಾರ್ ಅಂತ ಗಂಗಾಧರಣ್ಣವರು, ಅವರು, ಆಮೇಲೆ ನಮ್ಮ ಕೊನಗಟ್ಟದ ಸ್ವಾಮೀಜಿಗಳು, ನಂದಕುಮಾರ ಸ್ವಾಮೀಜಿಗಳು, ಇನ್ನು ಹಲವಾರು ಹೆಸರುಗಳು ಹೇಳಿದ್ರೆ ತಪ್ಪಾಗ್ತಾರೆ. ಇವರೆಲ್ಲ ಕೈ ಜೋಡಿಸಿರೋದ್ರಿಂದ ಇವತ್ತಿನ ಮಹತ್ವವಾದಂತ ಒಂದು ಕಾರ್ಯ ಆಗ್ತಾ ಇದೆ. ನಮ್ಮ ಏನು ಪದಾಧಿಕಾರಿ, ನಮ್ಮ ಯೋಗ ಬಂಧುಗಳಿದ್ದೀರಿ, ಪ್ರತಿ ತಿಂಗಳು ಒಂದೊಂದು ಮನೆಯಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಗೋಪಾಲಣ್ಣವರು ಅವರೆಲ್ಲ ಹೇಳಿದ್ದಾರೆ. ನಿಮ್ದೇನೇ ಕಾರ್ಯಕ್ರಮ ಇರಲಿ, ನಿಮ್ದು ಹುಟ್ಟಿದ ಹಬ್ಬ ಇರಲಿ, ಅಥವಾ ವೆಡ್ಡಿಂಗ್ ಆನಿವರ್ಸರಿ ಇರಲಿ, ಅಥವಾ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಂದ್ರೆ ನೀವೊಂದು ಮೆಸೇಜ್ ಅನ್ನ ಮಾಡಿ, ಅಲ್ಲಿ ಬಂದು ನಾವು ನಿಸ್ವಾರ್ಥವಾಗಿ ಒಂದು ಸತ್ಸಂಗವನ್ನ ಮಾಡ್ತೀವಿ. ಎಲ್ಲಿ ಸತ್ಸಂಗ ಇರ್ತೀವಿ ಅಲ್ಲಿ ಸಜ್ಜನರ ಸಂಘ ಇರ್ತದೆ, ಅಲ್ಲಿ ಆರೋಗ್ಯ ನೆಮ್ಮದಿ ಇರ್ತದೆ ಅಂತ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಒಂದು ಸುತ್ತ ಸುಮಾರು ಸಾಧು ಸಂತರಿದ್ದಾರೆ. ಅವರವರ, ಯಾಕೆಂದ್ರೆ ಒಂದು ಕರೆಕ್ಟಾಗಿ ಅವರು ಹಲವಾರು ಕಾರ್ಯಕ್ರಮ, ಆ ಪೀಠಿಕೆ ಹೇಳಿದಾಗ ಮಾತ್ರ ಗೊತ್ತಾಗ ಗುರುಜಿಗಳು ಏನೇನು ಮಾಡೋರು ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಇಷ್ಟು ಅಪಾರವಾದಂಥ ಸೇವೆ ಮಾಡಿದಂಥ ಒಂದೇ ಒಂದು ನೋಡಿ, ಹಸಿರಲ್ಲಿ ಹಣ್ಣಾಗಿ ಉದುರೋಕ್ಕಿಂತ ಮುಂಚೆ, ಮಠ ಮಂದಿರಗಳು ಬೀಳೋದಕ್ಕಿಂತ ಮುಂಚೆ, ಹೂ ಹರಳಿ ಬಾಡೋದಕ್ಕಿಂತ ಮುಂಚೆ, ದೀಪ ಉರಿದು ಆರೋಗೋದಕ್ಕಿಂತ ಮುಂಚೆ ಅವೇನ್ ಮಾಡಿದ್ವು ಅಂತ. ಈಗ ಎಲೆ ಹಣ್ಣಲ್ಲಿ ಆಗೋಕ್ ಮುಂಚೆ ಅದು ಎಷ್ಟು ಜನಕ್ಕೆ ಆಕ್ಸಿಜನ್ ಕೊಡ್ತು ಅನ್ನೋದು ಇಂಪಾರ್ಟೆಂಟ್. ದೀಪ ಉರಿಯೋಕ್ ಮುಂಚೆ ಎಷ್ಟು ಜನ ಬೆಳಕು ಕೊಡ್ತು ಅನ್ನೋದು ಇಂಪಾರ್ಟೆಂಟ್. ಹೂ ಅರಳಿ ಬಾಡೋಕ್ ಮುಂಚೆ ಎಷ್ಟು ಜನ ಸುಗಂಧ ಕೊಡ್ತು ಅಂತ ಇಂಪಾರ್ಟೆಂಟ್. ಪರಮ ಪೂಜ್ಯ ಅಶ್ವತ್ಥಪ್ಪ ಗುರೂಜಿಗಳು ಒಂದು ಸಹಜ ಅಷ್ಟಾಂಗ ಯೋಗ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಲಕ್ಷಾಂತರ ಜನಗೊಂದು ಆರೋಗ್ಯ ನೆಮ್ಮದಿ ಕೊಟ್ಟನಲ್ಲ, ಅದು ಮುಖ್ಯವಾಗಿರೋದಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಗೋತೆ.